ಮತ್ತೊಂದು ಕಡೆಯಲ್ಲಿ ಐಪಿಎಲ್ ಟೂರ್ನಿಯನ್ನ ಬಿಸಿಸಿಐ ರದ್ದುಗೊಳಿಸಿದೆ. ಐಪಿಎಲ್ ಮ್ಯಾಚ್ ಅನ್ನ ಟೂರ್ನಿಯನ್ನ ಬಿಸಿಸಿಐ ರದ್ದುಗೊಳಿಸಿದೆ. ಅಧಿಕೃತವಾಗಿ ಈ ಬಗ್ಗೆ ಘೋಷಣೆಯನ್ನು ಮಾಡಿದೆ. 16 ಪಂದ್ಯಗಳು ಇನ್ನು ಬಾಕಿ ಇತ್ತು. ಈ ಸಂದರ್ಭದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಬಿಸಿಸಿಐ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಐಪಿಎಲ್ ಟೂರ್ನಿಯ ಮುಂದಿನ ಎಲ್ಲ ಮ್ಯಾಚ್ಗಳನ್ನು ಕೂಡ ರದ್ದುಗೊಳಿಸಲಾಗಿದೆ. ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ಐಪಿಎಲ್ ಟೂರ್ನಿ ರದ್ದಾಗಿದೆ. ಐಪಿಎಲ್ 18ನೇ ಆವೃತ್ತಿ ಅರ್ಧಕ್ಕೆ ಮೊಟಕಾಗಿದೆ. ದೇಶದಲ್ಲಿ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಐಪಿಎಲ್ ಆಡುವುದು ಸರಿಯಲ್ಲ. ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಐಪಿಎಲ್ ಟೂರ್ನಿಯನ್ನ ರದ್ದುಗೊಳಿಸಲಾಗುತ್ತೆ ಅಂತ ಬಿಸಿಸಿಐ ಸ್ಪಷ್ಟನೆಯನ್ನು ಕೊಟ್ಟಿದೆ. 16 ಪಂದ್ಯಗಳು ಇನ್ನು ಬಾಕಿ ಇರೋದು. ಈ ಸಂದರ್ಭದಲ್ಲಿ ಟೂರ್ನಿಯನ್ನು ರದ್ದುಗೊಳಿಸುವಂತ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಐಪಿಎಲ್ ಟೂರ್ನಿ ರದ್ದಾದ ಬೆನ್ನಲ್ಲೇ ಆರ್ಸಿಬಿಯಿಂದ ಕೂಡ ಟ್ವೀಟ್ ಬಂದಿದೆ. ಬಿಸಿಸಿಐ ನಿರ್ಧಾರವನ್ನು ಆರ್ಸಿಬಿ ಸ್ವಾಗತ ಮಾಡಿದೆ. ಸೇನೆಯ ಧೈರ್ಯ ಸಾಹಸಕ್ಕೆ ನಮ್ಮ ಸಲಾಂ. ಸೇನೆಯ ಬೆಂಬಲಕ್ಕೆ ನಾವು ನಿಲ್ತೀವಿ. ಪ್ರತಿಯೊಬ್ಬ ಭಾರತೀಯನ ಸುರಕ್ಷತೆಗೆ ಪ್ರಾರ್ಥಿಸ್ತೀವಿ. ಜೈ ಹಿಂದ್ ಅಂತ ಆರ್ಸಿಬಿ ಟ್ವೀಟ್ ಮಾಡಿದೆ. ಐಪಿಎಲ್ ಟೂರ್ನಿಯನ್ನ ರದ್ದುಗೊಳಿಸಿದ ನಂತರ ಆರ್ಸಿಬಿಯಿಂದ ಬಂದಿರುವಂತಹ ಟ್ವೀಟ್ ಇದು. ಈ ನಿರ್ಧಾರವನ್ನು ಸ್ವಾಗತಿಸ್ತೀವಿ ಅಂತ ಆರ್ಸಿಬಿ ಟ್ವೀಟ್ ಮಾಡಿದೆ. ನಿನ್ನೆ ಮ್ಯಾಚ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಮ್ಯಾಚ್ ಅನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಇವತ್ತಿನಿಂದ ನಡೀಬೇಕಾಗಿದ್ದಂಥ ಎಲ್ಲ ಮ್ಯಾಚ್ಗಳು ಕೂಡ ಸಂಪೂರ್ಣವಾಗಿ ರದ್ದಾಗಿದೆ. ಬಿಸಿಸಿಐ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದಕ್ಕೆ ಈಗ ಆರ್ಸಿಬಿ ಈ ನಿರ್ಧಾರವನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದೆ. ಎಲ್ಲ ಫ್ರಾಂಚೈಸಿಗಳು ಕೂಡ ಆಲ್ಮೋಸ್ಟ್ ಎಲ್ಲ ಫ್ರಾಂಚೈಸಿಗಳು ಕೂಡ ಈ ರೀತಿಯಾಗಿ ಬಿಸಿಸಿಐ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಬೆಂಬಲವನ್ನು ಸೂಚಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.